ಬಾ 11 ಗಂಟೆಗೆ ಬರ್ತಾರೆ ಅವರು ಅಂದ್ರೆ ಸರ್ ನಿಮ್ಮ ಇದು ಕುಡಿ ನೋಡಿ, ಕುಡಿ ಎಲ್ಲ ಚೆನ್ನಾಗಿ ಬಂದೈತಿ. ಇದು ಈ ಕುಡಿ ಚೆನ್ನಾಗಿ ಬಂದರೆ ಮಗ್ಗು ಚೆಂಡಾಗ್ತೈತೆ ಎಲ್ಲ ತುಂಬ ಚೆನ್ನಾಗೈತಿ. ಸರ್ ನೀವು ಇಷ್ಟು ದಿನ ಮುಂಚೆ ಬಳಸ್ತಿದ್ದ ಔಷಧಿ ಗೊಬ್ಬರಕ್ಕೂ ಈಗ ನೀವು ಸೂರ್ಯಶಕ್ತಿ ಬಳಸಿದ ನಂತರ ಬರ್ತಿರೋ ಒಂದು ಗಿಡಕ್ಕೂ ವ್ಯತ್ಯಾಸವನ್ನು ಸ್ವಲ್ಪ ಹೇಳಿ ಸರ್ ನೋಡೋಣ. ತುಂಬ ಚೆನ್ನಾಗಿ ಬಂದೈತೆ. ಬೇರೆ ಗೊಬ್ಬರ ಹಾಕ್ತಿದ್ವಲ್ಲ, ಅವಾಗ ಇಷ್ಟೊಂದು ಇಳುವರಿ ಬರ್ತಿರ್ಲಿಲ್ಲ, ಗಿಡನೂ ಚೆನ್ನಾಗಿರ್ತಿರ್ಲಿಲ್ಲ, ರೋಗ ಬರೋದು ಜಾಸ್ತಿ. ಈಗ ಅಂದ್ರೆ ರೋಗ ಕಮ್ಮಿ, ಚೆಂಡು ಎಲ್ಲ ಚೆನ್ನಾಗೈತೆ. ಮತ್ತು ನೋಡಿ ಇದೆಲ್ಲ ಚೆಂಡು ಎಲ್ಲ ಚೆನ್ನಾಗಿ ಬರ್ತೈತೆ. ಈ ಸಲದವರೆಗೂ ಚೆನ್ನಾಗಿ ಬರ್ತೈತೆ ಇಳುವರಿ ಅಂದ್ಕೊಂಡಿದ್ದೀವಿ. ಇನ್ನು ಮ್ಯಾಲೆ ಚೆಂಡು ಆಗ್ತೈತಿ. ಇನ್ನು ಇದು ಇವಾಗ ಚಿಗುರು ಐತಲ್ಲ, ಇಲ್ಲೆಲ್ಲ ಚೆಂಡು ಹೊಡೆಯುತ್ತೆ, ಇಲ್ಲೆಲ್ಲ ನೀಟಾಗಿ ಚೆಂಡು ಆಗುತ್ತೆ. ಚೆನ್ನಾಗಿದೆ ಗೊಬ್ಬರ. ಔಷಧಿ ಸರ್, ಔಷಧಿ ಸೂರ್ಯಶಕ್ತಿ ಅಂತೇಳಿ, ಫಾರ್ಮುಲಾ 1 ಫಾರ್ಮುಲಾ 2 ಅಂತೇಳಿ. ಹೌದು, ಚೆನ್ನಾಗೈತೆ. ಅದೇ 15 ದಿನ ಗ್ಯಾಪಲ್ಲಿ ಇದನ್ನು ಕೊಟ್ಟರೆ ಕರೆಕ್ಟಾಗಿ ಯೂಸ್ ಮಾಡಿದ್ವು. ಯೂಸ್ ಮಾಡಿದ ತಕ್ಕನಾಗ ಬಂತು. ನಾವು ಬೇರೆ ಇನ್ನೇನು ಔಷಧಿ ಆಗಲಿ ಬೇರೆ ಗೊಬ್ಬರ ಆಗಲಿ ಏನೂ ಯೂಸ್ ಮಾಡಿಲ್ಲ. ಬರೀ ನೀವು ಕೊಟ್ಟಂಥ ಔಷಧಿನ 15 ದಿನ ಕರೆಕ್ಟಾಗಿ 15 ದಿನ ಗ್ಯಾಪ್ ಕೊಟ್ಕೊಂಡು ಹಾಕಿದ್ದೀವಿ. ಕಮ್ಮಿ ದುಡ್ಡಲ್ಲಿ ಒಳ್ಳೆ ಬೆಳೆನೂ ಬಂದಿದೆ. ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಯೂಸ್ ಮಾಡಲಿ ಅವ್ರೂ. ಇದೇ ಥರನೇ ಬರ್ತಾವೆ ಅವರವು ಗಿಡ. ಬೇರೆ ಕೆಮಿಕಲ್ಗಳು ಅವು ಇವು ಹಾಕಿ ಸುಮ್ಮನೆ ಅದು ವೇಸ್ಟ್ ಮಾಡೋದಕ್ಕಿಂತ ದುಡ್ಡನ್ನ ಈ ಥರ ಒನ್ ಟೈಮ್ ಯೂಸ್ ಮಾಡಿದರೆ ಹಿಂಗೆ 1 ಇಯರ್ ಬರುತ್ತೆ. ಒನ್ ಟೈಮು ಔಷಧಿ ಅಂತ ಹೋದರೆ ಕಮ್ಮಿ ಅಂದರೆ 5-6 ಸಾವಿರ ರೂಪಾಯಿ ಆಗುತ್ತೆ. ಬೇಡ, ಇದನ್ನೇ ಒಂದ್ಸಲ ಯೂಸ್ ಮಾಡಿದರೆ ಯಾವಾಗಲೂ ಹೊಡೆಯೋ ನೆಸೆಸಿಟಿನೂ ಇರೋಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಪ್ರೇ ಮಾಡ್ತಾರಲ್ಲ ಔಷಧಿ, ಆ ಸ್ಪ್ರೇ ಮಾಡಿದಾಗ ಮಗ್ಗು ಬಿಡ್ಸೋಕ್ಕಾಗಲ್ಲ. ಇದು ಅಲರ್ಜಿ ಎಲ್ಲ ಆಗೋದು ಆಗುತ್ತೆ. ಇದು ಬುಡಕ್ಕೆ ಏನು ಬುಡದಲ್ಲಿರುತ್ತೆ, ಗಿಡಗಳು ಚೆನ್ನಾಗಿರ್ತವೆ, ಮಗ್ಗು ಬಿಡ್ಸೋಕ್ಕೂ ಏನು ಪ್ರಾಬ್ಲಮ್ ಇರೋಲ್ಲ. ಹೆಲ್ತ್ ಬಗ್ಗೆನೂ ಒಳ್ಳೆ ಇದೆ ಐತಿ ಇದರಲ್ಲಿ. ಇನ್ನೇನು ನಾವು ಬೇರೆ ಔಷಧಿ ಹೊಡೆದ್ರೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಕೈ ಎಲ್ಲ ಬೊಬ್ಬೆ ಬರೋದು, ಗಜ್ಜಿ ಥರ ಕೆರ್ಕಣಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ. ಈ ಥರ ಇದ್ದರೆ ಏನು ಪ್ರಾಬ್ಲಮ್ ಬರೋಲ್ಲ. ಚೆನ್ನಾಗಿದೆ. ಸರಿ.